ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಇಗ್ನೋಪಲ್ಸ್ ಕನ್ನಡ. ಇಂದಿನ ಈ ವಿಡಿಯೋದಲ್ಲಿ ನಾವು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ವಿಷಯದಲ್ಲಿರುವ ಪ್ರಮುಖ ಅಧ್ಯಾಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಷಯವು ಮ್ಯಾಥಮೆಟಿಕ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಎಂಬ ಎರಡು ಭಾಗಗಳನ್ನು ಒಳಗೊಂಡಿವೆ. ಈ ಎರಡೂ ಭಾಗಗಳಿಗೆ ಸರಿಯಾದ ಗಮನ ನೀಡಿದರೆ ಉತ್ತಮ ಅಂಕಗಳನ್ನು ಪಡೆಯಬಹುದು. ಮ್ಯಾಥಮೆಟಿಕ್ಸ್ ಭಾಗದಲ್ಲಿರುವ ವಿಷಯಗಳು ಅಷ್ಟು ಕಷ್ಟಕರವಾಗಿಲ್ಲ. ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಿದರೆ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಮೊದಲಿಗೆ ಮ್ಯಾಥಮೆಟಿಕ್ಸ್ ವಿಭಾಗದಲ್ಲಿರುವ ಅಧ್ಯಾಯಗಳನ್ನು ನೋಡೋಣ. ಮೊದಲ ಅಧ್ಯಾಯ ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್. ಇದು ಬಹಳ ಸುಲಭವಾದ ಮತ್ತು ಹೆಚ್ಚು ಅಂಕಗಳನ್ನು ಪಡೆಯಬಹುದಾದ ಅಧ್ಯಾಯವಾಗಿದೆ. ಸೂತ್ರಗಳು ಮತ್ತು ಸಮಸ್ಯೆಗಳು ಸರಿಯಾಗಿ ಅಭ್ಯಾಸ ಮಾಡಿದರೆ ಉತ್ತಮ ಅಂಕಗಳನ್ನು ಪಡೆಯಬಹುದು. ಎರಡನೇ ಅಧ್ಯಾಯ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್. ಇದು ಮ್ಯಾಥಮೆಟಿಕ್ಸ್ ವಿಭಾಗದಲ್ಲಿನ ಸ್ವಲ್ಪ ಕಠಿಣವಾದ ಅಧ್ಯಾಯವಾಗಿದೆ. ಆದ್ದರಿಂದ ಈ ಅಧ್ಯಾಯಕ್ಕೆ ಹೆಚ್ಚು ಗಮನ ನೀಡಿ ಅಭ್ಯಾಸ ಮಾಡುವುದು ಅಗತ್ಯ. ಮೂರನೇ ಅಧ್ಯಾಯ ಬೇಸಿಕ್ ಮ್ಯಾಥಮೆಟಿಕ್ಸ್ ಆಫ್ ಫಿನಾನ್ಸ್. ಈ ಅಧ್ಯಾಯದಲ್ಲಿ ಮೂಲಭೂತ ಪರಿಕಲ್ಪನೆಗಳು ಮತ್ತು ಲೆಕ್ಕಾಚಾರಗಳು ಇರುತ್ತವೆ. ಆದ್ದರಿಂದ ಇದನ್ನು ಕಡಿಮೆ ಸಮಯದಲ್ಲಿ ಓದಿ ಮತ್ತು ಅಂಕಗಳನ್ನು ಪಡೆಯಬಹುದು. ಇವು ಮ್ಯಾಥಮೆಟಿಕ್ಸ್ ವಿಭಾಗದಲ್ಲಿರುವ ಪ್ರಮುಖ 3 ಅಧ್ಯಾಯಗಳು. ಈಗ ಸ್ಟ್ಯಾಟಿಸ್ಟಿಕ್ಸ್ ವಿಭಾಗದಲ್ಲಿರುವ ಅಧ್ಯಾಯಗಳನ್ನು ನೋಡೋಣ. ಮೊದಲ ಅಧ್ಯಾಯ ಯೂನಿವೇರಿಯೇಟ್ ಅನಾಲಿಸಿಸ್. ಈ ಅಧ್ಯಾಯದಲ್ಲಿ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಮತ್ತು ಮೆಷರ್ಸ್ ಆಫ್ ಡಿಸ್ಪರ್ಷನ್ ಎಂಬ ವಿಷಯಗಳು ಇರುತ್ತವೆ. ಸೂತ್ರಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಸುಲಭವಾಗಿ ಅಂಕಗಳನ್ನು ಗಳಿಸಬಹುದು. ಎರಡನೇ ಅಧ್ಯಾಯ ಕರೆಲೇಷನ್ ಆ್ಯಂಡ್ ರಿಗ್ರೆಷನ್. ಇದು ಸ್ಟ್ಯಾಟಿಸ್ಟಿಕ್ಸ್ ವಿಭಾಗದ ಪ್ರಮುಖ ಹಾಗೂ ಅಂಕಗಳನ್ನು ಗಳಿಸಲು ಸಹಾಯಕವಾಗಿರುವ ಅಧ್ಯಾಯವಾಗಿದೆ. ಮೂರನೇ ಅಧ್ಯಾಯ ಟೈಮ್ ಬೇಸ್ಡ್ ಅನಾಲಿಸಿಸ್. ಈ ಘಟಕದಲ್ಲಿ ಇಂಡೆಕ್ಸ್ ನಂಬರ್ ಮತ್ತು ಸೀರೀಸ್ ಅನಾಲಿಸಿಸ್ ಎಂಬ ವಿಷಯಗಳು ಸೇರಿವೆ. ಪರೀಕ್ಷೆಯ ದೃಷ್ಟಿಯಿಂದ ಈ ಅಧ್ಯಾಯಗಳು ಬಹಳ ಮುಖ್ಯವಾಗಿದೆ. ಹೀಗಾಗಿ ಮ್ಯಾಥಮೆಟಿಕ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಎರಡೂ ವಿಭಾಗಗಳ ಪ್ರಮುಖ ಅಧ್ಯಾಯಗಳನ್ನು ಚೆನ್ನಾಗಿ ಓದಿ ಸಮಸ್ಯೆಗಳನ್ನು ಅಭ್ಯಾಸ ಮಾಡಿ ಮತ್ತು ಉತ್ತಮ ಅಂಕಗಳನ್ನು ಪಡೆಯಿರಿ. ಈ ಅಧ್ಯಾಯಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಂಬಂಧಿತ ವಿಡಿಯೋಗಳನ್ನು ವೀಕ್ಷಿಸಿ. ಇಂತಹ ಇನ್ನಷ್ಟು ಉಪಯುಕ್ತ ಶಿಕ್ಷಣ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಟಿಲ್ ದೇ ಟೇಕ್ ಕೇರ್ ಅಂಡ್ ಬೈ ಬೈ.